ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಿನ್ನೆ ಬೀದರ್ಗೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಎನ್ ಚಂದ್ರಶೇಖರ್ ಪಾಟೀಲ್ ಅವರ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿ ಬಹಳ ಕೀಳು ಮಟ್ಟದ ಪದಗಳನ್ನು ಬಳಸಿರುವುದು ಖಂಡನೀಯವಾಗಿದೆ. ವಿಜಯೇಂದ್ರ ಅವರು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡುವಾಗ ಅದಕ್ಕಿಂತ ಮೊದಲು ತಮ್ಮ ಶಾಸಕರು ಬಿಜೆಪಿ ಮುಖಂಡರು ಅವರ ನೈತಿಕತೆ, ಅವರ ನಡತೆ ಯಾವ ರೀತಿ ಇದೆ ಎನ್ನುವುದನ್ನ ಒಮ್ಮೆ ಅವರು ಅವಲೋಕನ ಮಾಡಿಕೊಂಡ್ರೆ ಒಳ್ಳೆಯದು. ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಟುಕೊಂಡು ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಹುಡುಕುತ್ತಿರುವ ವಿಜಯೇಂದ್ರ ಅವರೇ, ನಿಮಗೆ ನಿಜವಾದ ಸಾಂಸ್ಕೃತಿಕ ಕಾಳಜಿ ಇದ್ದಲ್ಲಿ, ಮೌಲ್ಯ ರಾಜಕಾರಣದ ಬಗ್ಗೆ ಗಮನ ಇದ್ದಲ್ಲಿ, ತಾವು ಏನು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಅವರು ಏಕವಚನದಲ್ಲಿ ಎಲ್ಲರನ್ನ ಸಂಬೋಧಿಸ್ತಾ ಇದ್ದಾರೆ, ಅನುಚಿತವಾಗಿ ಯಾವ ರೀತಿ ವರ್ತನೆ ಮಾಡುತ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿಕೊಳ್ಳ್ರಿ. ಅವರು ನಿಮ್ಮ ಬಗ್ಗೆ ಕೂಡ ಏಕವಚನದಲ್ಲಿ ಮಾತನಾಡಿದ ಉದಾಹರಣೆಗಳಿವೆ. ಇತ್ತೀಚೆಗೆ ಮುನಿರತ್ನಂ ಅವರು, ಶಾಸಕ ಮುನಿರತ್ನಂ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಮತ್ತು ದಲಿತ ಸಮುದಾಯದ ಬಗ್ಗೆ ತೀರಾ ಕೆಳಮಟ್ಟದ ಕೀಳು ಮಟ್ಟದ ಹೇಳಿಕೆಗಳನ್ನ ನೀಡುವುದರ ಮುಖಾಂತರ ಬಿಜೆಪಿ ಯಾವ ಸಂಸ್ಕೃತಿಯನ್ನು ಹೊಂದಿದೆ, ಬಿಜೆಪಿ ನಾಯಕರ ನಡತೆ ಯಾವ ರೀತಿಯಲ್ಲಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ವಿಜಯೇಂದ್ರ ಅವರೇ, ನೀನು ನಿಜವಾಗಿ ಕೂಡ ರಾಜಕೀಯದಲ್ಲಿ ಮೌಲ್ಯಾಧಾರಿತವಾಗಿ ನಡ್ಕೊಳ್ಬೇಕು ಅಂತಂದ್ರೆ ನಿಮ್ಮನ್ನು ನೀವು ಮೊದಲು ಸರಿಪಡಿಕೊಳ್ಳಿ, ನಿಮ್ಮ ನಡತೆಯನ್ನು ತಿದ್ದುಕೊಳ್ಳಿ. ನಿಮ್ಮ ನಾಯಕರು, ನಿಮ್ಮ ಮುಖಂಡರನ್ನ ನೀವು ಒಮ್ಮೆ ಅವರಿಗೆ ತರಬೇತಿ ನೀಡಿ ರಾಜಕಾರಣದಲ್ಲಿ ಯಾವ ರೀತಿ ನಡ್ಕೊಳ್ಬೇಕೆನ್ನುವಂತ ತರಬೇತಿಯನ್ನು ನೀಡಿ ನೀವು ಕೂಡ ಆ ತರಬೇತಿಯ ಪಡೆಯುವಂತ ಒಂದು ಅವಶ್ಯಕತೆ ನಿಮಗಿದೆ. ನೀವು ತೀರಾ ನಿರ್ಲಜ್ಜ, ನೀತಿಗೆಟ್ಟ ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಿ. ಮೊದಲು ನಿಮ್ಮ ಮನೆಯನ್ನು ನೀವು ಸರಿಪಡಿಸಬೇಕು. ಏನು ಅವ್ರ ನಾಲಿಗೆ ಕಡಿತೀವಿ, ಇವ್ರ ನಾಲಿಗೆ ಕಟ್ ಮಾಡ್ತೀವಿ ಅಂತ ಹೇಳುವಂತ ಒಂದು ನಾಚಿಕೆಗೆಟ್ಟ ರಾಜಕಾರಣವನ್ನು ಮಾಡೋದನ್ನ ನಿಲ್ಲಿಸಿರಿ. ಈ ಕಡೆಯವರು ಕೂಡ ಯಾರು ಕೂಡ ಬಳಿ ಹಾಕೊಂಡಿಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ನಿಮ್ಮ ಹೇಳಿಕೆಯನ್ನ ಖಂಡಿತವಾಗಿ ಉಗ್ರವಾಗಿ ಖಂಡನೆ ಮಾಡ್ತೇವೆ. ರಾಜಕೀಯದಲ್ಲಿ ಮೌಲ್ಯಗಳನ್ನ ನೀವು ಅಳವಡಿಸಿಕೊಳ್ಬೇಕು ಮತ್ತು ನಿಮ್ಮ ಬಾಯಿಯನ್ನ ಶುದ್ಧವಾಗಿಟ್ಕೊಳ್ಬೇಕು. ರಾಜಕಾರಣದಲ್ಲಿ ಸಂಸ್ಕೃತಿಯ ಒಂದು ಪರಿಪಾಠವನ್ನು ಮುಂದುವರಿಸಿಕೊಂಡು ಹೋಗಬೇಕಾದರೆ ನಿಮ್ಮ ನಡತೆಯನ್ನು ತಿದ್ದುಕೊಳ್ಬೇಕೆನ್ನುವಂತ ಹಿತವಚನವನ್ನ ನಿಮಗೆ ಹೇಳ್ತಾ, ನಿರಾಣಿ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಿ, ನಂತರ ನಿಮ್ಮ ಮುನಿರತ್ನಂ ಬಗ್ಗೆ ಏನ್ ಮಾಡ್ತಿದ್ದೀರಿ, ಮತ್ತೆ ಈಗ ಕೆಲವು ಮುಖಂಡರು ಈಗಾಗಲೇ ಯತ್ನಾಳ್ ಏನು ಓಪನ್ ಆಗಿ ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನೀವು ಏನು ವ್ಯಾಖ್ಯಾನ ಮಾಡ್ತೀರಿ. ಇವ್ರ ಬಗ್ಗೆ ಮೊದಲು ಪ್ರತಿಕ್ರಿಯೆ ನೀಡಿ ವಿಜಯೇಂದ್ರ ಅವರೇ, ಆಮೇಲೆ ಮುಂದಿನ ವಿಚಾರ. ಆ ಕಾರಣದಿಂದ ನಿಮ್ಮ ಮನೆ ನೀವು ಮೊದಲು ಸರಿಪಡಿಸಿಕೊಳ್ಳಿ ಅನ್ನುವಂತ ಮಾತನ್ನ ತಮಗೆ ಹೇಳ್ತಾ ಇದ್ದೀನಿ.